ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಆ ವ್ಯಾಪಾರಿ ದೊಡ್ಡ ಶ್ರೀಮಂತನಾಗಿದ್ದ. ಆತನ ಶ್ರೀಮಂತಿಕೆಯಿಂದ ಆತ ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇದ್ದ, ಸಂತೋಷವಾಗಿದ್ದ. ಇದ್ದಕ್ಕಿದ್ದಂತೆ ಒಂದು ದಿನ ಅವನ ವ್ಯಾಪಾರದಲ್ಲಿ ಒಂದು ದೊಡ್ಡ ನಷ್ಟ ಉಂಟಾಗುತ್ತೆ. ಆ ನಷ್ಟವನ್ನು ಸರಿದೂಗಿಸುವ ಸಲುವಾಗಿ ಅವನಲ್ಲಿದ್ದಂಥ ಎಲ್ಲ ಆಸ್ತಿ ಪಾಸ್ತಿಯನ್ನ ಮಾರುತ್ತಾನೆ. ಬಂದ ಹಣದಿಂದ ಅವನು ಆ ನಷ್ಟ ಪರಿಹಾರವನ್ನ ಮಾಡ್ತಾನೆ. ಅದಾದ್ಮೇಲೆ ಅವನ ಜೀವನ ಬರಿದು ಅನಿಸುತ್ತೆ, ಜೀವನಕ್ಕೆ ಅರ್ಥ ಇಲ್ಲ ಅನಿಸುತ್ತೆ. ಇಂತಹ ಒಂದು ಜೀವನವನ್ನು ಸಾಗಿಸುವ ಸಲುವಾಗಿ ಸಾಯುವುದೇ ಲೇಸು ಅಂತ ಭಾವಿಸಿ ಅವನೇನ್ ಮಾಡ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಹೋಗ್ತಾನೆ. ಒಂದು ಬಂಡೆಕಲ್ ಮೇಲೆ ನಿಂತ್ಕೊಂಡು ಇನ್ನೇನು ಅಲ್ಲಿಂದ ನೆಗೆದು ಬಿದ್ದು ಸಾಯೋಣ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಬಂದು ಅವನ ಬೆನ್ನು ತಟ್ಟದಂಗಾಗುತ್ತೆ. ಅವನು ತಿರುಗಿ ನೋಡ್ತಾನೆ, ಒಬ್ಬ ಸಾಧು. ಆ ಸಾಧು ಈ ವ್ಯಕ್ತಿಯನ್ನ ನೋಡಿ ಕೇಳ್ತಾನೆ, ಇಷ್ಟೊತ್ತಲ್ಲಿ ನೀನು ಇಲ್ಲಿ ಏನ್ ಮಾಡ್ತಾ ಇದ್ದೀಯಾ? ಇದನ್ನು ಕೇಳಿದ ಕೂಡಲೇ ಅವನೇನ್ ಮಾಡ್ತಾನೆ, ತನ್ನ ಜೀವನದಲ್ಲಿ ನಡೆದಂತ ಎಲ್ಲಾ ಕಹಿ ಘಟನೆಗಳನ್ನ ವಿವರಿಸೋದಕ್ಕೆ ಶುರು ಮಾಡ್ತಾನೆ. ಅದೆಲ್ಲ ಹೇಳಿದ ಮೇಲೆ ಈ ಸಾಧು ಅವನನ್ನು ನೋಡಿ ಕೇಳ್ತಾನೆ, ನೀನು ನಿನ್ನ ಜೀವನದಲ್ಲಿ ನಿಜವಾಗ್ಲೂ ಸಂತೋಷವಾಗಿದ್ದೀಯಾ? ಹೌದು, ಸಂತೋಷವಾಗಿದ್ದೆ. ಆವಾಗ ನನ್ನ ಜೀವನದಲ್ಲಿ ಆಸ್ತಿ ಇತ್ತು, ಪಾಸ್ತಿ ಇತ್ತು, ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇದ್ದೆ. ಆದರೆ ಈಗ ನನ್ನ ಹತ್ರ ಏನಿದೆ? ನನ್ನ ಜೀವನ ಬರಿದಾಗಿದೆ ಅಷ್ಟೇ. ಅಂತ ಒಂದು ಜೀವನಕ್ಕೆ ಯಾವ ಅರ್ಥವೂ ಇಲ್ಲ ಅಂತ ಅವನು ಹೇಳ್ದ. ಇದನ್ನು ಕೇಳಿದಂತ ಆ ಸಾಧು ಆ ವ್ಯಕ್ತಿಗೆ ಹೇಳ್ತಾನೆ, ನೋಡಪ್ಪ, ನಾವೀಗ ಕತ್ತಲಲ್ಲಿ ನಿಂತ್ಕೊಂಡಿದ್ದೇವೆ. ಈ ಕತ್ತಲು ಮಾಯವಾಗುತ್ತೆ, ಬೆಳಕು ಅತಿ ಶೀಘ್ರದಲ್ಲೇ ಬರುತ್ತೆ. ಅದೇ ರೀತಿ ಮನುಷ್ಯನ ಜೀವನವೂ ಸಹ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಕಷ್ಟ, ನೋವು, ಕಣ್ಣೀರನ್ನು ಅನುಭವಿಸ್ತಾ ಇರಬಹುದು. ಆದರೆ ಇವೆಲ್ಲವೂ ಒಂದು ದಿನ ಬದಲಾಗುತ್ತೆ. ಅಲ್ಲಿಯವರೆಗೆ ನಾವು ಭರವಸೆಯಿಂದ, ತಾಳ್ಮೆಯಿಂದ ನಮ್ಮ ಜೀವನವನ್ನು ಸಾಗಿಸಬೇಕು ಅಂತ. ಹೌದು ಪ್ರಿಯರೇ, ನಾವು ಸಹ ಈ ವ್ಯಕ್ತಿಯ ಹಾಗೆ ಒಂದಲ್ಲ ಒಂದು ರೀತಿಯ ಕಷ್ಟವನ್ನ, ನೋವನ್ನ ಅನುಭವಿಸ್ತಾ ಇರಬಹುದು. ಆದರೆ ಎದೆಗುಂದದಿರೋಣ, ಭರವಸೆಯಿಂದ ಕೂಡಿರೋಣ.